ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸಿಂಧು ವ್ಲಾಗ್ಸ್. ಸೊ ಗೈಸ್, ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಮ್ದೊಂದು ಚಿಕ್ಕ ಟೆರೆಸ್ ಗಾರ್ಡನ್ ಇದೆ. ಲೈಕ್ ಈಗ ಸ್ಟಾರ್ಟ್ ಮಾಡಿರೋದು, ಅರೌಂಡ್ 1 ಮಂತ್ ಆಗಿರ್ಬೋದು ಅನ್ಸುತ್ತೆ, ಜಾನಲ್ಲಿ ಸ್ಟಾರ್ಟ್ ಮಾಡಿರೋದು. ಸೊ ಅದರಲ್ಲಿ ಇವತ್ತು ಮೇಥಿ ಬಿಟ್ಟಿದೆ. ಹಾಗಾಗಿ ನಾನೇನು ಅಂದ್ಕೊಂಡೆ ಅಂದರೆ ಮೇಥಿನ ಹಾರ್ವೆಸ್ಟ್ ಮಾಡಿಬಿಟ್ಟು ಐ ಥಾಟ್ ಆಫ್ ಕುಕಿಂಗ್ ಸಮಥಿಂಗ್, ಮೇಥಿ ಪುಲಾವ್ ಥರ ಮಾಡೋಣ, ನನ್ನ ಸ್ಟೈಲಲ್ಲಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಇವತ್ತು ವಿಡಿಯೋ ಮಾಡ್ತಿದ್ದೀನಿ. ಯಾರಿಗೆಲ್ಲ ಈ ಫುಡ್ ಕುಕಿಂಗ್ ಇಂಟ್ರೆಸ್ಟೆಡ್ ಇದೆಯೋ ಅವ್ರಿಗೆ ಇಷ್ಟ ಆಗುತ್ತೆ ಈ ವಿಡಿಯೋ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಕನ್ಸಿಡರ್ ಸಬ್ಸ್ಕ್ರೈಬಿಂಗ್ ಆ್ಯಂಡ್ ಜಾಯಿನ್ ದಿಸ್ ಬ್ಯೂಟಿಫುಲ್ ಜರ್ನಿ. ಮನೆ ಹತ್ರ ರೋಸ್ ಗಿಡನೂ ಇದೆ, ಅದರಲ್ಲಿ ಒಂದು ಸ್ವಲ್ಪ ರೋಸಸ್ಸು ಬಿಟ್ಟಿದೆ, ಅದನ್ನು ಕಟ್ ಮಾಡೋಣ. ನೀವು ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ. ಒಂದು ಗಿಡನೇ ಇರೋದು, ಆದರೆ ಎಷ್ಟು ಚೆನ್ನಾಗಿ 4 ರೋಸಸ್ ಬಿಟ್ಟಿದೆ. ಇದನ್ನು ನಾನು ಕಟ್ ಮಾಡೋಣ ಈಗ. ನೀವು ನೋಡ್ಬೋದು ಇಷ್ಟು ಚಿಕ್ಕ ಗಿಡದಲ್ಲಿ 4 ಹೂವು ಸಿಕ್ಕಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಮೇಥಿನ ಹಾರ್ವೆಸ್ಟ್ ಮಾಡೋಣ. ನೀವು ನೋಡ್ತಾ ಇದ್ದೀರಲ್ಲ ನೋಡಿ, ಎಷ್ಟೊಂದು ಮೇಥಿ ಬಿಟ್ಟಿದೆ. ಆ್ಯಕ್ಚುಲಿ ಇದಕ್ಕೆ ಹೂವು ಎಲ್ಲ ಬಂದುಬಿಟ್ಟಿದೆ. ಐ ಥಿಂಕ್ ಇಟ್ಸ್ ಹೈ ಟೈಮ್ ಟು ಹಾರ್ವೆಸ್ಟ್ ದಿಸ್. ಅದಕ್ಕೆ ಇವತ್ತು ಕಟ್ ಮಾಡಿಬಿಡೋಣ ಅಂತ ಅನ್ಕೊತಾ ಇದ್ದೀನಿ. ನೋಡಿ, ಐ ಥಿಂಕ್ ತುಂಬ ಇದಾಗ್ಬಿಟ್ಟಿದೆ ಅನಿಸುತ್ತೆ, ಬಲ್ತೋಗಿದೆ ಅನಿಸುತ್ತೆ, ಹೂವು ಎಲ್ಲ ಬಂದುಬಿಟ್ಟಿದೆ. ಮುಂಚೆನೇ ಹಾರ್ವೆಸ್ಟ್ ಮಾಡಬೇಕಾಗಿತ್ತು, ಬಟ್ ಲೇಟ್ ಆಗೋಯಿತು. ಆಮೇಲೆ ನಿಮ್ಗೆ ಏನಾದರೂ ಬ್ಯಾಕ್ಗ್ರೌಂಡ್ ನಾಯ್ಸ್ ಬರ್ತಾಯಿದ್ರೆ ಪ್ಲೀಸ್ ಇಗ್ನೋರ್. ನಮ್ಮದು ಮೇಯ್ನ್ ರೋಡ್ ಹತ್ರ ಮನೆ ಇರೋದ್ರಿಂದ ಸ್ವಲ್ಪ ನಾಯ್ಸ್ ಇರುತ್ತೆ. ಇಗ್ನೋರ್ ದ ಬ್ಯಾಕ್ಗ್ರೌಂಡ್ ನಾಯ್ಸ್. ನೋಡಿದ್ರ ಎಷ್ಟೊಂದು ಮೇಥಿ ಸಿಕ್ಕಿದೆ ಅಂತ. ನೀವು ನಿಮ್ಮ ಮನೆ ಹತ್ರ ಒಂದು ಸ್ವಲ್ಪ ಜಾಗ ಇದ್ರೂ ಟ್ರೈ ಪ್ಲಾಂಟಿಂಗ್ ದಿಸ್ ಕೈಂಡ್ ಆಫ್ ಸ್ಮಾಲ್ ಲೀಫಿ ವೆಜಿಟೇಬಲ್ಸ್. ನೋಡಿ ಎಷ್ಟೊಂದು ಬಂದಿದೆ. ಈಗ ನಾವು ಇದನ್ನು ತೊಗೊಂಡು ಹೋಗ್ಬಿಟ್ಟು ವಿಲ್ ಡು ಮೇಥಿ ಪುಲಾವ್. ಇದರಲ್ಲಿ ತುಂಬ ಬೇರೆ ಹುಲ್ಲು ಎಲ್ಲ ಇದೆ, ಅದಕ್ಕೆ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಸೊ ಗೈಸ್, ಇದಕ್ಕೆ ಒಂದು 5 ಈರುಳ್ಳಿ ಬೇಕು, 4 ಟೊಮ್ಯಾಟೊ, ಮೇಥಿ, ಶುಂಠಿ, ಬೆಳ್ಳುಳ್ಳಿ, ಇದನ್ನೆಲ್ಲ ಕಟ್ ಮಾಡ್ಕೋಬೇಕು ನಾವು. ಕುಕ್ಕರ್ ಇಟ್ಕೊಂಡು ಅದರಲ್ಲಿ ಒಂದು 2 ಟೇಬಲ್ ಸ್ಪೂನ್ಸ್ ಆಯಿಲ್ ಹಾಕ್ಕೊಳ್ಳಿ, 2 ಟೇಬಲ್ ಸ್ಪೂನ್ಸ್ ಗೀ ಹಾಕ್ಕೊಳ್ಳಿ. ಸೊ ಗೈಸ್, ಇದರಲ್ಲಿ ಓಲ್ ಗರಂ ಮಸಾಲ ಎಲ್ಲ ಹಾಕ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಕಟ್ ಮಾಡ್ಕೊಂಡಿರೋ ಆನಿಯನ್ಸು ಹಾಕ್ಕೊಳ್ಳಿ. ಆನಿಯನ್ಸ್ ಎಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಕಟ್ ಮಾಡಿರೋ ಮೇಥಿ ಹಾಕ್ಕೊಳ್ಳಿ. ಆನಿಯನ್ಸ್ ಹಾಕ್ಕೊಂಡಾಗಲೇ ಮೇಥಿನೂ ಹಾಕ್ಕೊಳ್ಳಿ, ಯಾಕೆ ಅಂದರೆ ಅದರಲ್ಲಿರೋ ಕಹಿ ಇರುತ್ತಲ್ವ, ಅದೆಲ್ಲ ಚೆನ್ನಾಗಿ ಫ್ರೈ ಮಾಡಿದ್ರೆ ಹೋಗ್ಬಿಡುತ್ತೆ. ಮೇಥಿ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊ ಹಾಕ್ಕೊಳ್ಳೋಣ. ಈಗ ಚೆನ್ನಾಗಿ ಫ್ರೈ ಆಗಿದೆ ಮೇಥಿ, ಅದರದ್ದು ಫ್ಲೇವರ್ ಬರುತ್ತೆ, ನಿಮ್ಗೆ ಗೊತ್ತಾಗುತ್ತೆ ಫ್ರೈ ಆಗಿದೆಯಾ ಇಲ್ವಾ ಅಂತ. ಇದಕ್ಕೊಂದು 4 ಚಿಲ್ಲೀಸ್ ಹಾಕ್ಕೊಳ್ಳಿ. ಇದಕ್ಕೇನು ಅಷ್ಟೊಂದು ಮಸಾಲಾಸ್ ಏನು ಬೇಕಾಗಿರಲ್ಲ. ಒಂದು ಸ್ವಲ್ಪ ಟರ್ಮರಿಕ್, 1 ಟೀ ಸ್ಪೂನ್ ಗರಂ ಮಸಾಲ. ಆಗಲೇ ನಾವು ಚಿಲ್ಲಿ ಹಾಕ್ಕೊಂಡಿರೋದ್ರಿಂದ ಚಿಲ್ಲಿ ಪೌಡರ್ ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ನಾನಿಲ್ಲಿ 1 ಸ್ಪೂನ್ ಹಾಕ್ಕೊತಿದ್ದೀನಿ. ಸಾಲ್ಟ್ 1.5 ಟೀ ಸ್ಪೂನ್ ಹಾಕ್ಕೊಳ್ಳಿ. ಇಲ್ಲಿ ನಾನು 2 ಗ್ಲಾಸಸ್ ಆಫ್ ರೈಸ್ ತೊಗೊಂಡಿದ್ದೀನಿ. 2 ಗ್ಲಾಸಸ್ ಆಫ್ ರೈಸಿಗೆ 4 ಗ್ಲಾಸಸ್ ಆಫ್ ವಾಟರ್ ಮೆಜರ್ಮೆಂಟ್ ಎಲ್ಲ ಹಾಕ್ಕೊಳ್ಳಿ. ಇದೆಲ್ಲ ನೀರು ಎಲ್ಲ ಹಾಕ್ಕೊಂಡ್ಮೇಲೆ ಒಂದು ಸ್ವಲ್ಪ ಸಾಲ್ಟ್ ಚೆಕ್ ಮಾಡ್ಕೊಳ್ಳಿ. ಸಾಲ್ಟು ಮತ್ತು ಖಾರ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ನೀವು ಕುಕ್ಕರ್ ಲಿಡ್ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ 1 ಟೀ ಸ್ಪೂನ್ ಆಫ್ ಗೀ ಹಾಕ್ಕೊಳ್ಳಿ.
ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ, ಫ್ಲೇವರು ಅಷ್ಟೇ ಚೆನ್ನಾಗಿರುತ್ತೆ ಗೈಸ್. ಒಂದ್ಸತಿ ಟ್ರೈ ಮಾಡಿ ನೀವು ಗೈಸ್. ನೋಡಿ ನಮ್ಮ ಜೊತೆ ಯಾರಿದ್ದಾರೆ, ನಮ್ಮಪ್ಪ ಮತ್ತೆ ಬಂದಿದ್ದಾರೆ ವಿಡಿಯೋಗೆ. ಗೈಸ್ ಈ ಹಣ್ಣು ಏನು ಅಂತ ನಮ್ಮಪ್ಪನ ಕೇಳೋಣ ಆಯ್ತಾ? ಆಬ್ವಿಯಸ್ ಆಗಿ ಗೊತ್ತಿರುತ್ತೆ, ಕೇಳೋಣ. ಈ ಹಣ್ಣು ಗೊತ್ತಾ ನಿಮ್ಗೆ ಏನು ಅಂತ? ಏಲಕ್ಕಾಯಿ. ಹಾ ಗೈಸ್, ಏಲಕ್ಕಾಯಿ ಅಂದ್ರೆ ತೆಲುಗಲ್ಲಿ ಏಲಕ್ಕಾಯಿ ಅಂತಾರೆ, ಕನ್ನಡದಲ್ಲಿ ಬೆಲ್ಲದ ಹಣ್ಣು. ಬೆಲ್ಲದ ಹಣ್ಣು. ಹಾ ಬೆಲ್ಲದ ಹಣ್ಣು. ಇದು ಹೆಂಗ್ ಟೇಸ್ಟ್ ಇರುತ್ತೆ ಗೊತ್ತಾ ನಿಮ್ಗೆ? ಚೆನ್ನಾಗಿರುತ್ತೆ. ಅದು ಬೆಲ್ಲ ಹಾಕೊಂಡು ತಿನ್ಬೇಕು. ಹೌದಾ? ನೀವೆಲ್ಲ ಬೆಲ್ಲ ಹಾಕೊಂಡು ತಿಂತಾ ಇದ್ರಾ? ಹಣ್ಣಾದ್ರೆ ಹೊಡ್ಬಿಟ್ಟು ತಿನ್ಬೇಕು ಬೆಲ್ಲ ಹಾಕೊಂಡು. ಹಸಿದಾದ್ರೆ ಉಗುರು ಹುಳಿ ಇರುತ್ತಾ? ನೀವೆಲ್ಲ ತಿಂತಾ ಇದ್ರಾ ಚಿಕ್ಕ ವಯಸ್ಸಲ್ಲಿ? ಇಷ್ಟನಾ ನಿಮ್ಗೆ? ಇಷ್ಟ, ತುಂಬಾ ಒಳ್ಳೆಯದು ತಿಂದ್ರೆ. ಬೆಲ್ಲ ಹಾಕೊಂಡು ತಿನ್ಬೇಕು. ನೀವು ತಿನ್ನಿ. ಸೊ ಗೈಸ್, ಇದು ಬೇಸಿಕ್. ಯಾರು ಈ ಕಾಯಿನ ನೋಡಿರಲ್ವೋ ಅವರಿಗೆ ಇದನ್ನು ಹೆಂಗೆ ತಿನ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಬ್ರೇಕ್ ಮಾಡ್ಕೊಳ್ಳಿ. ನೋಡಿ, ಜಸ್ಟ್ ಈ ಥರ ಅಂದರೆ ಸಾಕು. ಹಣ್ಣಾಗಿದ್ರೆ ಬೇಗ ಬ್ರೇಕ್ ಆಗುತ್ತೆ. ನೋಡಿ ಈ ಥರ. ನೋಡಿ ಒಳಗಡೆ ಎಲ್ಲ ಈ ಥರ ಇರುತ್ತೆ. ಆ್ಯಂಡ್ ಒಂದೊಂದು ಕಾಯಿಗೆಲ್ಲನೂ ಡಾರ್ಕ್ ಕಲರು ಬರುತ್ತೆ ಇದು. ಸೊ ಹಾಗಾಗಿ ನೀವು ನಿಮ್ಗೇನಾದರೂ ತೊಗೊಂಡಾಗ ಡಾರ್ಕ್ ಕಲರ್ ಬಂದರೆ ಇದು ಚೆನ್ನಾಗಿಲ್ಲ ಅಂತ ಬಿಸಾಕಬೇಡಿ. ಇದು ಕಲರ್ ಡಿಪೆಂಡ್ಸ್. ಅದರಲ್ಲಿ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ, ಒಂದು ಸ್ವಲ್ಪ ಚಿಲ್ಲಿ ಪೌಡರು. ಗೈಸ್, ವುಡ್ ಆ್ಯಪಲ್ ನಮ್ಮಪ್ಪಗೆ ಟೇಸ್ಟ್ ಮಾಡಿಸೋಣ. ಟೇಸ್ಟ್ ಮಾಡಿಬಿಟ್ಟು ಹೇಳಿ. ಚೆನ್ನಾಗಿದೆಯಾ? ಉಪ್ಪು ಸಾಕು. ಇದಕ್ಕೆ ಬೆಲ್ಲ ಹಾಕೊಂಡು ತಿನ್ನಬೇಕು. ಬೆಲ್ಲದ ಕಾಯಿಗೆ ಇದು ಚೆನ್ನಾಗಿಲ್ವಾ? ಚೆನ್ನಾಗಿದೆ. ಬೆಲ್ಲ ಹಾಕೊಂಡು ತಿನ್ನಬೇಕು, ಚೆನ್ನಾಗಿರುತ್ತೆ ಟೇಸ್ಟ್. ಪ್ಲೀಸ್, ಇದನ್ನ ನನಗೆ ಗೊತ್ತಿರೋ ಥರ ಬೆಲ್ಲದ ಹಣ್ಣು ಅಂತ ಕರೀತಾರೆ. ಐ ಆಮ್ ನಾಟ್ ಶ್ಯೂರ್ ಇನ್ನು ಯಾವ್ಯಾವ ಹೆಸರಲ್ಲಿ ಕರೀತಾರೆ ಅಂತ. ನಿಮ್ಗೇನಾದರೂ ಬೇರೆ ಹೆಸರು ಏನಾದರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ಹಣ್ಣು ತುಂಬ ಲೈಕ್ ಬೆನಿಫಿಷಿಯಲ್ ಅಂತ ಹೇಳ್ತಾರೆ. ಸೊ ನನಗೆ ಗೊತ್ತಿರೋ ಒಂದು ಸ್ವಲ್ಪ ಬೆನಿಫಿಟ್ಸ್ ಹೇಳ್ತೀನಿ. ನಿಮ್ಗೆ ಏನಾದರೂ ಬೇರೆ ಏನಾದರೂ ಗೊತ್ತಿದ್ರೆ ಯು ಕ್ಯಾನ್ ಕಮೆಂಟ್ ಡೌನ್ ಬಿಲೋ. ನಾನು ತಿಳ್ಕೊತೀನಿ. ಫಸ್ಟ್ ಥಿಂಗ್ ಏನು ಅಂದರೆ ದಿಸ್ ಇಸ್ ಗುಡ್ ಫಾರ್ ಡೈಜೆಷನ್ ಅಂತಾರೆ. ಲೈಕ್ ಇದ್ರಲ್ಲಿ ಹೈ ಫೈಬರ್ ಇರುತ್ತೆ. ಲೈಕ್ ಕಾನ್ಸ್ಟಿಪೇಷನ್ಗೆಲ್ಲ ಒಳ್ಳೇದು ಅಂತ ಹೇಳ್ತಾರೆ. ಇಂಡೈಜೆಷನ್ ಪ್ರಾಬ್ಲಮ್ಸ್ ಎಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಸೆಕೆಂಡ್ ಪಾಯಿಂಟ್ ಏನು ಅಂದರೆ ಇದು ಇಮ್ಯುನಿಟಿನ ಬೂಸ್ಟ್ ಮಾಡಿ. ಇಲ್ಲಿರೋ ವಿಟಮಿನ್ ಸಿ ಆ್ಯಂಡ್ ಆಂಟಿ ಆಕ್ಸಿಡೆಂಟ್ಸ್ ತುಂಬ ಹೆಲ್ಪ್ ಆಗುತ್ತೆ ಇಮ್ಯುನಿಟಿ ಬೂಸ್ಟ್ ಮಾಡೋಕ್ಕೆ. ಮತ್ತೆ ಇದು ಸ್ಕಿನ್ ಹೆಲ್ತ್ಗೂ ತುಂಬ ಒಳ್ಳೇದಂತೆ ಗೈಸ್. ಯಾರಿಗೆಲ್ಲ ಸ್ಕಿನ್ ಪ್ರಾಬ್ಲಮ್ಸ್ ಇರುತ್ತೆ ಲೈಕ್ ಪಿಂಪಲ್ಸ್, ಆಕ್ನೆ ಎಲ್ಲನೂ, ಯು ಕ್ಯಾನ್ ಜಸ್ಟ್ ಟ್ರೈ ಆಸ್ ಅ ನ್ಯಾಚುರಲ್ ಇಂಟೇಕ್ ತರ. ಇನ್ನೊಂದೇನು ಅಂದ್ರೆ ಇದು ಶುಗರ್ ಲೆವೆಲ್ಸ್ ಎಲ್ಲ ಕಮ್ಮಿ ಮಾಡುತ್ತಂತೆ. ಬ್ಲಡ್ ಶುಗರ್ ಲೆವೆಲ್ಸ್ ಎಲ್ಲ ಕಂಟ್ರೋಲ್ ಅಲ್ಲಿ ಇರೋಕ್ಕೆ ಹೆಲ್ಪ್ ಮಾಡುತ್ತಂತೆ. ಸೊ ಇದು ನನಗೆ ಗೊತ್ತಿರೋ ಒಂದು ಸ್ವಲ್ಪ ಬೆನಿಫಿಟ್ಸ್. ಬೆಂಗಳೂರಲ್ಲಿ ಇದು ಕಾಣಿಸೋದು ತುಂಬಾ ರೇರ್. ನಿಮ್ಗೆ ಏನಾದ್ರು ಕಾಣಿಸಿದ್ರೆ ಯು ಜಸ್ಟ್ ಬೈ ಅಂಡ್ ಟ್ರೈ ಸಮಥಿಂಗ್ ನ್ಯೂ. ಇದು ಸ್ವಲ್ಪ ನಾನು ಚಿಕ್ಕ ವಯಸ್ಸಲ್ಲಿ ತಿಂದಿದ್ದೀನಿ. ಇದು ಸ್ವಲ್ಪ ಹುಳಿ ಇರುತ್ತೆ, ಅದರಲ್ಲಿ ಒಂದು ಸ್ವಲ್ಪ ಬೀಜ ಥರ ಇರುತ್ತೆ, ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನಾವು ಆ್ಯಕ್ಚುಲಿ ಸಾಲ್ಟು ಚಿಲ್ಲಿ ಪೌಡರ್ ಹಾಕೊಂಡು ತಿಂತಿದ್ವಿ, ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಏನಾದರೂ ಈ ಹಣ್ಣು ಕಾಣಿಸಿದ್ರೆ ಡೆಫಿನೆಟ್ಲಿ ಯು ಮಸ್ಟ್ ಟ್ರೈ. ಯಾಕೆಂದರೆ ಟೇಸ್ಟು ಚೆನ್ನಾಗಿರುತ್ತೆ ಆ್ಯಂಡ್ ಬೆನಿಫಿಟ್ಸು ಸಹ ಇರುತ್ತೆ. ಹಾಗಾಗಿ ಸೊ ಗೈಸ್, ನೋಡಿದ್ರಲ್ಲ ಹೇಗಿತ್ತು ವಿಡಿಯೋ? ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೀನಿ. ಇಷ್ಟ ಆದರೆ please like, share, comment and subscribe to my channel. Thank you so much for watching. Take care. Bye bye.